ನಮ್ಮಲ್ಲಿ ಯಕ್ಷಗಾನಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ, ಟೀಚರ್ ಬರ್ತಾರೆ, ಗುರುಗಳು ಬರ್ತಾರೆ, ವಿದ್ವಾಂಸರು ಮತ್ತು ಮತ್ತು ಯುವಕರು ಬರ್ತಾರೆ, ಶಾಲೆ ಮಾಸ್ಟರು, ಟೀಚರ್ಸ್ ಎಲ್ಲರೂ ಬರ್ತಾರೆ. ಯಕ್ಷಗಾನ ಇಲ್ಲಿ ಬರುವುದಿಲ್ಲ. ಈ ಮೂಡಲ್ಪಾಯದಲ್ಲಿ ನಾನು ಕಂಡ 3 ವರ್ಷದಿಂದ ಬೇರೆ ಬೇರೆ ಅಂತ ಕೇಳ್ತಿರುವಾಗ ವಿದ್ವಾಂಸರು ತುಂಬ ಜನ ವಿದ್ವಾಂಸರಿದ್ದಾರೆ, ತುಂಬ ಜನ ವಿದ್ವಾಂಸರಿದ್ದಾರೆ. ಆದರೆ ಅಲ್ಲಿ ವಿದ್ವಾಂಸರು ಇವರೆಲ್ಲ ಸೇರಿಕೊಂಡು ಮಕ್ಕಳನ್ನು ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ತರುವಂಥ ಕೆಲಸ ಆಗಿದೆ. ನಮ್ಮಲ್ಲಿ MLA ಅವರು ಏನು ಮಾಡ್ತಾರೆ ಗೊತ್ತುಂಟು, ಅವರವರು ಕ್ಷೇತ್ರಕ್ಕೆ ಎಷ್ಟು ಶಾಲೆಗಳಿದೆ ಆ ಶಾಲೆಗಳ ಎಲ್ಲ ಶಾಲೆಗಳು ಯಕ್ಷಗಾನ ಕಲಿಸ್ತಾರೆ. ಸಾಧಾರಣ ನಾವು ಯಕ್ಷಗಾನ ಕಲಾರಂಗ ನಾನು ಅಧ್ಯಕ್ಷ 7 ವರ್ಷ ಅಧ್ಯಕ್ಷ ಅಂತ ಯಕ್ಷ ಶಿಕ್ಷಣವನ್ನು ಕಲಿಬೇಕಂತ ಹೇಳಿಕೊಂಡು ಯಕ್ಷ ಶಿಕ್ಷಣ ಪ್ರಾರಂಭ ಮಾಡಿ ಇವತ್ತು ಆ ಒಂದು ಸಂಸ್ಥೆಯಲ್ಲಿ 100 ಶಾಲೆಗಳಲ್ಲಿ 4,000 ವಿದ್ಯಾರ್ಥಿಗಳು ಯಕ್ಷಗಾನ ಕಲಿತಾರೆ. ಅದು ಅಲ್ಲದೆ ಆ 100 ಶಾಲೆಗಳಿಗೆ ಕೂಡ ಪ್ರದರ್ಶನ ಕೊಡ್ತಾರೆ. ಪ್ರದರ್ಶನಕ್ಕೆ ಅಲ್ಲಿ ನಮ್ಮ ಅಷ್ಟಮ್ಮ ಮಠ ಇದೆ, ರಾಜಾಂಗಣದಲ್ಲಿ ಅಲ್ಲಿ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನದಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಪ್ರತಿಯೊಂದು MLA ಅವರು ಪ್ರೋತ್ಸಾಹ ಇದೆ ಮತ್ತು ಮಠದವರ ಪ್ರೋತ್ಸಾಹ ಇದೆ. ದೇವಸ್ಥಾನದಲ್ಲಿ ನಮ್ಮಲ್ಲಿ 28-30 ಶಾಲೆ ದೇವಸ್ಥಾನದಲ್ಲಿ ಈ ದೈವ ಕಲೆ ಅಂತೇಳಿ ಯಕ್ಷಗಾನ ಪ್ರದರ್ಶನ, ಯಕ್ಷಗಾನವೇ ಒಂದು ಹರಕೆ ಅದಕ್ಕೆ ಮಾಡ್ತಾರೆ. ದೀಪ ತೋರಿಸುವುದು, ಬೆಳಗಿಂದ ದೀಪ ತೋರಿಸುವುದು ಹರಕೆ ತೋರಿಸ್ತಾರೆ. ಅದು ಹೇಗೆ ದೀಪ ತೋರಿಸುವುದು ಅಂದರೆ ಯಕ್ಷಗಾನ 10 ಗಂಟೆಯಿಂದ ಬೆಳಿಗ್ಗೆವರೆಗೆ ದೀಪವನ್ನು ಕೂರಿಸುವುದು, ಆ ನಿಮಗೆ ಹೋಗಬಾರ್ದು. ಅಲ್ಲಿ ಇಲ್ಲಿ ಕೀರ್ತನ ಮತ್ತು ನರ್ತನ ಆಗ್ತದೆ. ಈ ದೀಪವನ್ನು ನಾವು ಸಂರಕ್ಷಣೆ ಮಾಡ್ತೇವೆ, ಅದು ಹರಕೆ. ಇದು ಈ ರೀತಿಯಾಗಿದೆ ಎಂದು ಸಾಧಾರಣ ಒಂದು ಇವತ್ತು ಕಟೀಲು ಮೇಳದಲ್ಲಿ 20 ವರ್ಷದ ಹರಕೆ, ಅಷ್ಟು ಹರಕೆ ಉಂಟು. ಮಂದರ್ತಿಯಲ್ಲಿ ಸಾಧಾರಣ 15-16 ವರ್ಷದವರೆಗೆ ಹರಕೆ ಇವತ್ತು ಬೆಳೆದಿದೆ. ಬೇರೆ ಬೇರೆ 5-6-7 ವರ್ಷದಲ್ಲಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಇಂಥದ್ರಲ್ಲಿ ಇರುವಾಗ ಅದು ದೈವ ಕಲೆ ಆಗಿ ಮೂಡಿ ಬಂದಿದೆ. ಇಲ್ಲಿ ಆ ದೈವ ಕಲೆ ಮಾಡಬೇಕಾದ್ರೆ ದೇವಸ್ಥಾನ ಮುಖಾಂತರದಾಗಿದೆ. MLA ಅವರ ಪ್ರೋತ್ಸಾಹ ಬೇಕು, ದಾನಿಗಳ ಸಹಕಾರ ಬೇಕು. ಮಠದಲ್ಲಿ ತುಂಬ ಮಠ ಇದೆ, ತುಂಬ ಮಠದಿಂದ ಇಲ್ಲಿ ಆ ಮಠಕ್ಕೆ ವಿದ್ವಾಂಸರೆಲ್ಲ ಹೋಗ್ಕೊಂಡು ಹೇಳಿಕೊಂಡು ಆ ಮಠ ಮುಖಾಂತರ ಮಾಡಿ ಶಾಲೆಗಳಿಗೆ ಎಷ್ಟು MLA ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಎಷ್ಟು ಶಾಲೆಗಳು ಬರ್ತದೆ ಆ ಶಾಲೆಗಳಿಗೆಲ್ಲ ಯಕ್ಷಗಾನ ಕಲಿಸಿದರೆ ಮಾತ್ರ. ಇಲ್ಲೀಗ ಹಿರೇ ತಲೆಮಾರಲ್ಲಿ ಹೋದರೆ ಮೂಡಲ್ಪಾಯ ಭಾರಿ ಕಷ್ಟ ಉಂಟು. ಆಗ ಆಗಬಾರ್ದಂತಾದರೆ ಇವತ್ತು ವಿದ್ವಾಂಸ ಸೇರಿಕೊಂಡು ಈ ಒಂದು ಕೆಲಸ ಮಾಡಿದೆ. 60 ವರ್ಷದ ನಂತರ ನಾನು ಯಕ್ಷಗಾನ ಕಲಿತೆ. ಯಕ್ಷಗಾನದಲ್ಲಿ ಆಸಕ್ತಿ ನನಗಿದೆ. 60 ವರ್ಷದ ಯಕ್ಷಗಾನ ಕಲಿತು ನಾನು ಯಕ್ಷಗಾನ ಕಲಾವಿದರ ಅಧ್ಯಕ್ಷ, ಒಬ್ಬ ಕಲಾವಿದರು, ದೊಡ್ಡ ಕಲಾವಿದರು ಹೇಳಿದರು. ತಲೂರು ಶಿವರಾಮ್ ಶೆಟ್ಟಿ ಅವರು ಯಕ್ಷಗಾನ ಕಲಾರಂಗದ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರು.